ವೀರಭದ್ರೇಶ್ವರನ ಮನಮಂದಿರದಲ್ಲಿ ನೆಲೆಸುತ್ತಾ ಪರಮ ಪೂಜ್ಯ ಅಪ್ಪವರ ಪಾದಕ್ಕೆ ನಮಸ್ಕರಿಸುತ್ತಾ ಈ ಜಾತ್ರಾ ಮಹೋತ್ಸವಕ್ಕೆ ಸಭೆಗೆ ಆಗಮಿಸಿದಂತ ಎಲ್ಲ ಭಕ್ತಾದಿಗಳು ಈ ಕಡೆಗೆ ದಾರಿಗಳಿಂದ ಆ ಕಡೆಗೆ ಈ ಕರೀತಾರೆ. ಎಲ್ಲರೂ ಭಕ್ತರಾಗಿ ಬಂದಿದ್ದಾರೆ. ಒಬ್ಬರು ಸಭೆ ಬಂದಿದೆ ಮುಗಿಲ್ಲ ಇಲ್ಲೇ ಎಲ್ಲರೂ ಭಕ್ತರು ಹಿಂದೆ ಹಿಡಿದು ಬಂದಿದ್ದಾರೆ. ಮುಂದೆ ಬರ್ತೇವೆ ವೀರಭದ್ರೇಶ್ವರದಲ್ಲಿ ಯಾವುದು ಹಿಂದೆ ನಡೆದಿಲ್ಲ ಆಗಿಲ್ಲ, ಮುಂದೂ ಆಗಲ್ಲ, ಯಾವತ್ತೂ ಆಗಲ್ಲ. ನಮ್ಮ ಕಾರಣಕ್ಕಂತೂ ಆಗದೇ ಇಲ್ಲ. ಅವೆಲ್ಲ ನಾವೆಲ್ಲ ಭಕ್ತರಾಗಿ ಯಾಕಂದ್ರೆ ಅಪ್ಪರ ಯಾವ ಮುಕ್ತರು ಯಾವಾಗಲೂ ಇಬ್ಬರು ಆರೈಕೆ ಮಾಡ್ಬಾರ್ದು. ಇಬ್ಬರು ಆರಾಧನೆ ಮುಗಿತಾರೆ. ದೇವ್ರ ಡಾಕ್ಟರ್ ಕಳಿಸ್ತಾರೆ. ಡಾಕ್ಟರ್ ದೇವ್ರ ಕಳಿಸ್ತಾರೆ. ಅದೇ ನಾವೆಲ್ಲ ಹುಮನಾಬಾದ್ ಜನರು ಒಂದಾಗಿ ಒಟ್ಟಾಗಿ ಏಕಾಗಿ ಈ ಜಾತ್ರೆ ಇರುವುದು ಯಾವಾಗ ಯಾರು ಮಾತಾಡ್ತಿಲ್ಲ. ಸಲಹೆ ಕೊಡಬೇಕಿತ್ತು. ನಾವೆಲ್ಲ ಹುಮನಾಬಾದ್ ಸ್ವಚ್ಛತೆ ಕಾಪಾಡಬೇಕು. ಇದರ ಹೇಳೋದ್ರೆ ಎಲ್ಲರೂ ಓಡಾಡಿ. ಯಾಕಂದ್ರೆ ಅಪ್ಪ ಏನು ಸಿಗ್ತದೆ, ನೀವು ಸುತ್ತಮುತ್ತ ಬರೋರಿಗೆಲ್ಲರಿಗೆ ಒಂದು ಒಳ್ಳೆ ವಾತಾವರಣ, ಒಳ್ಳೆ ಸುಖ ಬರುವಂತ ಕೆಲಸ ನಾವೆಲ್ಲ ಮಾಡಬೇಕಾಯ್ತು. ಯಾಕಂದ್ರೆ ಈ ಕಡೆ ನೋಡಿ, ನೀವು ನಮ್ಮವರ ಕಡೆ ಬರ್ತವೆ, ವಾತಾವರಣ ಕೆಟ್ಟಿದ್ದೇವೆ. ಅದಕ್ಕೆ ಮುನ್ಸಿಪಾಲಿಟಿ ಬಳಿ ನಮ್ದೆಲ್ಲ ನಾಯಕರು ಸ್ವಚ್ಛತೆ ಕಡೆ ನಾವೆಲ್ಲ ಹುಮನಾಬಾದ್ ಎಲ್ಲರೂ ಮಾಡ್ತೀವಿ. ಜಾತ್ರೆ ಎಲ್ಲರೂ ಸ್ವಚ್ಛ ಇರಲಿ ಅಂತ ಎಲ್ಲರೂ ಒಂದು ವ್ಯಾಪಾರ ಮಾಡಿ ಮಂದಿಗೆ ಅವೇರ್ನೆಸ್ ಮಾಡಿ ಜನರು ಸ್ವಚ್ಛತೆ ಅಂತ ಒಂದು ಮನವಿ ಮಾಡಿಕೊಂಡು ನಾವೆಲ್ಲ ಒಂದು ಊರನ್ನು ಪಾದಯಾತ್ರೆ ಮಾಡಬೇಕಂತ ವಿನಂತಿ ಮಾಡ್ತೀವಿ. ಅದೇ ಥರ ನಮ್ಮೆಲ್ಲ ಪೊಲೀಸ್ ಬಾಂಧವರಿಗೆ ಸುರಕ್ಷತೆ ಕಡೆ. ಯಾಕಂತಂದ್ರೆ ಈ ಜಾತಿ ಮಾಡೋದು ಭಕ್ತರು ನಾವೆಲ್ಲ ಏನೋ ಗಂಟೆ ಒಂದು ಹೋಗೋದಷ್ಟೇ. ಬಾಕಿಗೆಲ್ಲ ನಮ್ಮ ನೌಜವಾನರು ಅವ್ರಿಗೆ ಕೋಟಿ ಸಲ್ಲಿಸಬೇಕಂತ ಯಾವ ದಿವಸ 3 ದಿವಸ ರಾತ್ರಿ ಹಗಲ ಕೆಲಸ ಮಾಡ್ತಕ್ಕಂಥ ಅಂಥವರಿಗೆ ನಾವು ಪ್ರೋತ್ಸಾಹ ಮಾಡಿ ಕೆಲಸ ಮಾಡೋದಲ್ಲ ಪ್ರೋತ್ಸಾಹ ಕೊಡಬೇಕಾದ್ರೆ ಅದ್ರ ಸಲುವಾಗಿ ನಮ್ದು ಏನಿದ್ರು ಮತ ಇದು ಯಾರು ಒಬ್ಬರು ಮಾಡೋ ಜಾತ್ರೆ, ಒಂದು ಜಾತ್ರೆ ನೀವು ಕೆಲಸಕ್ಕೆ ಹಿಡ್ಕೊಂಡು ಪೂರ ಬಾಕಿ ನಾಟಕದಲ್ಲಿ ಎಲ್ಲರೂ ಭಾಗಿದಾರ. ಈ ಜಾತ್ರೆ ಒಬ್ಬರು ಭಾಗಿದಾರಿಲ್ಲ, ಎಲ್ಲರೂ ಭಾಗಿದಾರಲ್ಲ. ಎಲ್ಲರೂ ಒಂದು ಮನಸ್ಸಿದೆ ಇದ್ರ ಮುಂದೆ ಮಾಡಿ ಜಾತ್ರೆ ಸೃಷ್ಟಿ ಮಾಡಲಿ. ಪೂಜೆ ಹಬ್ಬಗಳಲ್ಲಿ ಈ ಜಾತ್ರೆ ಒಳ್ಳೆ ಮಾಡಿ ಯಶಸ್ವಿ ಮಾಡೋಣ. ನಮ್ದೇನಿದ್ರು ಭೇದ ಭಾವ ಎಂದು ಹುಮನಾಬಾದ್ ಎಂದು ಆಗಿದೆ. ಹುಮನಾಬಾದ್ ಸುಮ್ಮನೆ ಬೇರೆ ಯಾವ